ಸರ್ವಮಂಗಳ ಮಾಂಗಲ್ಯೆ ಶ್ರೀ ಸರ್ವಾರ್ಥ ಸಾಧಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಸದ್ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಆರಾಧ್ಯ ದೈವನಾಗಿರ್ತಕ್ಕಂತಹ ಅಜಾತ ಜಗದ್ಗುರು ನಾಗಲಿಂಗಾವಧೂತರ ಶ್ರೀಚರಣದಲ್ಲಿ ನತಮಸ್ತಕನಾಗಿ ಅದ್ವೈತ ಸಾಮ್ರಾಜ್ಯ ಚಕ್ರವರ್ತಿಗಳಾಗಿರ್ತಕ್ಕಂತಹ ಜಗದ್ಗುರು ಸಿದ್ಧಾರೂಢರ ಶ್ರೀಚರಣದಲ್ಲಿ, ಜಗದ್ಗುರು ಮೌನಯೋಗಿ ಗುರುನಾಥಾರೂಢರ ಶ್ರೀಚರಣದಲ್ಲಿ ದಂಡ ಪ್ರಣಾಮಗಳನ್ನು ಅರ್ಪಿಸಿ, ಅವರ ತತ್ಸ್ವರೂಪರೇ ಆಗಿರ್ತಕ್ಕಂಥ ಪರಮ ಪೂಜ್ಯನೀಯರಾಗಿರ್ತಕ್ಕಂಥ ಇಂಚಲದ ಪೂಜ್ಯರ ಶ್ರೀಚರಣದಲ್ಲಿ ನತಮಸ್ತಕನಾಗುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯನೀಯರ ಪವಿತ್ರ ಪಾದಗಳಲ್ಲಿ ಹಾಗೂ ಮಾತೆಯರ ಶ್ರೀಚರಣದಲ್ಲಿ ನತಮಸ್ತಕನಾಗಿ 4 ಮಾತುಗಳನ್ನು ಹೇಳ ಬಯಸ್ತಾ ಇದ್ದೇನೆ. ಇವತ್ತು ಅಧಿಕರಣವಾಗಿ ಇಟ್ಟುಕೊಂಡಿರ್ತಕ್ಕಂಥ ವಿಷಯ ವಿಮಲ ಮಾನಸದಲ್ಲಿ ಸುಖತೀರ್ಥ ಮುಂದೆ ಅನ್ನತಕ್ಕಂಥ ಮಾತು. ಈಗ ನಾನಾದ್ರೂ ಮ್ಯಾಗ ಮಾತಾಡಿ ಬರ್ತಿದೆ ಅಂತಂದ್ರೆ, ಸೂರ್ಯ ಪ್ರಕಾಶಿಸಿದಾಗ ಕೋಟಿ ಸೂರ್ಯರು ಪ್ರಕಾಶಿಸ್ತಕ್ಕಂಥ ಸ್ಥಾನದಲ್ಲಿ ಒಂದು ಕಂದೀಲವನ್ನು ಹಚ್ಚಿಟ್ಟಂಗಾಗ್ತದೆ. ಅಂತ ಎಲ್ಲರ ಮನಸ್ಸಿನಲ್ಲಿ ಅಂತರದಲ್ಲಿ ಇರ್ತಕ್ಕಂಥ ಮನಸ್ಸಿನ ನೈರ್ಮಲ್ಯವನ್ನು ತೆಗೆದು ನಿರ್ಮಲವಾಗಿರ್ತಕ್ಕಂಥ ಮನಸ್ಸನ್ನು ಕೊಡ್ತಕ್ಕಂಥ ಪೂಜ್ಯರು ವೇದಿಕೆಯ ಮೇಲಿರುವಾಗ ಅವರಿಗೆ ಈ ಸಮಯವನ್ನು ಬಿಟ್ಟುಕೊಡೋಣ. ಇನ್ನೊಂದೇನು ಅಂತಂದ್ರೆ, ಈ ವಿಶ್ವ ವೇದಾಂತ ಪರಿಷತ್ತು ಅನ್ನತಕ್ಕಂಥದ್ದು ಬಹಳ ದಿನದಿಂದಲೂ ಇದನ್ನ ಹುಟ್ಟು ಹಾಕೊಂಡು ಬಂದಿರತಕ್ಕಂಥವರು, ಅದರಲ್ಲಿ ಎಲ್ಲ ಪೂಜ್ಯರನ್ನ, ಎಲ್ಲ ಮಾತೆಯರನ್ನ, ಎಲ್ಲರನ್ನ ಪ್ರೀತಿ ಮಾಡಿ ಈ ವೇದಾಂತ ಪರಿಷತ್ತವನ್ನು ನಡೆಸಬೇಕು ಅಂತ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಸಿದ್ಧಾರೂಢ ಟ್ರಸ್ಟಿನ ಚೇರ್ಮನ್ರನ್ನ ಮೊದಲು ಮಾಡಿಕೊಂಡು, ಅದು ಅಲ್ಲದೆ ಎಲ್ಲ ಪೂಜ್ಯರಿಗೂ ಮಹಾಮಂಡಲೇಶ್ವರಿಗೂ ಅತೀ ಸಮೀಪದಲ್ಲಿ ಅವರನ್ನು ಕರೆಸಿ ನಿಮ್ಮೆಲ್ಲರಿಗೆ ದರ್ಶನ ಸ್ಪರ್ಶನ ಆಶೀರ್ವಾದವನ್ನು ಮಾಡುವಂಥ ಭಾಗ್ಯವನ್ನು ತಂದು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತಂದ್ರೆ, ಇವತ್ತು ನೆನೆಸ್ಬೇಕು ಯಾರು ಅಂದ್ರೆ ಶ್ಯಾಮಾನಂದ ಪೂಜಾರಿಯವರು ಅಂತಕ್ಕಂಥದ್ದು ನಾವು ಮರೆಯುವಂತಿಲ್ಲ. ಯಾಕಂತಂದ್ರೆ ಈ ಸಿದ್ಧಾರೂಢ ಮಠ ಹೇಗದ ಅಂತಂದ್ರೆ, ಈ ಪ್ರಯಾಗದಲ್ಲಿ ಒಬ್ಬರು ನಾಗಾ ಸಾಧುಗಳು ಹೇಳಿದರು, ನೋಡು ಇಲ್ಲಿಗೆ ನೀವು ಎಲ್ಲರೂ ಬರ್ತಾ ಇದ್ದೀರಲ್ಲ, ಇಲ್ಲಿ ಬಂದು ಹೊಳ್ಳಿ ಈ ಪವಿತ್ರ ಜಲದಲ್ಲಿ ಮುಳುಗಿ ಪವಿತ್ರ ಆಗಿದ್ದೇವೆ ಅಂತ ನೀವೇನು ತಿಳ್ಕೊತಿದ್ದೀರಲ್ಲ, ಅಲ್ಲೇ ಕರ್ನಾಟಕದಲ್ಲಿ ಪವಿತ್ರತೆಯಾಗಿರ್ತಕ್ಕಂಥ ಮನುಷ್ಯನ ಇಷ್ಟಾರ್ಥವನ್ನು ಕೊಡತಕ್ಕಂಥ, ಕೊನೆಯದಾಗಿರ್ತಕ್ಕಂಥ ಮೋಕ್ಷ ಪದವಿಯನ್ನು ಕೊಡತಕ್ಕಂಥ ಸ್ಥಾನ ಯಾವುದರ ಐತಿ ಕರ್ನಾಟಕದೊಳಗಂದ್ರೆ ಅದು ಸಿದ್ಧಾರೂಢರ ಪುಣ್ಯಸ್ಥಾನ ಅನ್ನತಕ್ಕಂಥದ್ದನ್ನು ನಾಗಾ ಸಾಧುಗಳು ಹೇಳ್ಯಾರು ಅಂತಂದ್ರೆ ಅದು ಸಾಮಾನ್ಯವಲ್ಲ ಅಂತ. ಇಲ್ಲಿ ಸಾಧುಗಳನ್ನು ಪ್ರೀತಿ ಮಾಡುವುದಷ್ಟೇ ಅಲ್ಲ, ಸಾಧುಗಳನ್ನು ಗೌರವಿಸುವುದು, ಸಾಧುಗಳನ್ನು ಪೂಜ್ಯನ ಭಾವನೆಯಿಂದ ಕಾಣ್ತಕ್ಕಂಥ ಮಠ ಯಾವುದಾರ ಐತಿ ಅಂತಂದ್ರೆ ಅದು ಸಿದ್ಧಾರೂಢರ ಮಠ. ಆ ಸಿದ್ಧಾರೂಢರ ಸೇವೆಯಲ್ಲಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಆ ಟ್ರಸ್ಟ್ ಕಮಿಟಿಯ ಸದಸ್ಯರು. ಅವರಿಗೆ ಏನು ಪರಮಾತ್ಮ ಏನು ಮಾಡಲಿ ಅಂತಂದ್ರೆ ಇನ್ನೂ ಹೆಚ್ಚಿನ ಈ ಕಾರ್ಯದಲ್ಲಿ ಅವರನ್ನು ತೊಡಗಿಸುವಂತೆ, ಅನೇಕ ಸಾಧು ಸಂತರನ್ನ ದರ್ಶನ ಮಾಡಿಸುವಂತ ಭಾಗ್ಯವನ್ನು ಅವರಿಗೆ ಕೊಡಲಿ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ.